ಇಂದು ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಹರಳಾಪುರ ಮಂಚೇಗೌಡರು, ರಾಜ್ಯ ಮಹಿಳಾ ಅಧ್ಯಕ್ಷರ ನಾಗರತ್ನಮ್ಮ, ರಾಜ್ಯ ಗೌರವ ಅಧ್ಯಕ್ಷರಾದ ಸಂಪತ್ ಕುಮಾರ್, ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ಬಿಕೆ ವಿನೋದ್ ಕುಮಾರ್ ಗೌಡ್ರು ಮತ್ತು ಸುಕ್ಕೂರ್ ಗುರುಜಿ ಮೈಸೂರು ಜರ್ಲೆ ಅಧ್ಯಕ್ಷರಾದಂಥ ಸ್ವಾಮಿಗೌಡರು, ಶ್ರಾವಣಬೆಳಗುಳ ಅಧ್ಯಕ್ಷರು ಕೃಷ್ಣೇಗೌಡರು, ಮೈಸೂರು ತಾಲೂಕು ಅಧ್ಯಕ್ಷರು ನಾಗೇಶ್ ನಂಚನಗೂಡು, ಅಧ್ಯಕ್ಷರು ಮಹೇಶ್ ಚಂದ್ರು, ಬೆಂಗಳೂರು ಗ್ರಾಮಾಂತರ ಕಾರ್ಯದರ್ಶಿ ಮಹೇಶ್ ಹುಣಸೂರು ಅಧ್ಯಕ್ಷರು ಮತ್ತು ಶಿವಕುಮಾರ್ ಮೋಹನ್ ಎಂಬ ಮಾತು ಕಾನೂನು ತಜ್ಞ, ರಾಜ್ಯ ಸಲಹೆಗಾರರು ಮಹದೇವ್ ಸಾಗರ್, ಹೈಕೋರ್ಟ್ ಅಡ್ವೊಕೇಟ್ ಕುಮಾರ್ ಚನ್ನರಾಯಪಟ್ಟಣ ಇಂದು ರೈತರ ಕುಂದು ಕೊರತೆಗಳನ್ನು ಹಾಗೂ ಹೋಗುಗಳನ್ನು ಸಭೆ ಕರೆಯಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನು 80ರಲ್ಲಿ ಈ ರಾಜ್ಯ ಸಂಘ ಈ ರಾಜ್ಯಕ್ಕೆ ರೈತರ ಪರವಾಗಿ ಚಳುವಳಿ ಅಂತ ನಿಂತ್ಕೊತ್ತು. ರೈತರನ್ನ ಒಂದು ಇತಿಹಾಸನೇ ಬರೀತಾವತ್ತು. ಅದಾದಮೇಲೆ ಪ್ರೊಫೆಸರ್ ಎಲ್ಲ ಸತ್ತ ಮೇಲೆ ಎಲ್ಲ ಪ್ರಶ್ನೆ ಮಾಡೋರು, ಏನಪ್ಪ ರೈತ ಸಂಘ ಅಂದರೆ ಇಷ್ಟು ಜನ ಅಧ್ಯಕ್ಷರು ಅಂತ. ನಮಗೇನು ಬೇಜಾರಿಲ್ಲ, ಎಷ್ಟು ಜನ ಬೇಕಾದ್ರೂ ಅಧ್ಯಕ್ಷರಾಗಲಿ, ಎಲ್ಲ ಮಾಡೋದು ಅದು ಒಂದೇ ಇರಬೇಕು, ರೈತರ ಪರವಾಗಿರ್ಬೇಕು. ಇವತ್ತು ಅದಕ್ಕೋಸ್ಕರ ಇವತ್ತು ಗಾಂಧಿ ಭವನ ಹತ್ರ ಎಷ್ಟು ಜನ ಅಧ್ಯಕ್ಷರಿದ್ರಿ ಎಲ್ಲ ಗಟ್ಟಿಯಾಗಿ ಬರ್ರಿ. ರೈತರು ಇವತ್ತು ಬೀದಿಗೆ ಬರ್ತಿದ್ದಾರೆ, ರೈತರು ಸಾಯ್ತಿದ್ದಾರೆ, ಮೇಣ ಹಾಕ್ತಿದ್ದಾರೆ. ಇವತ್ತು ರೈತ ಸಂಘನೇ ಇಲ್ಲ ಅಂದರೆ ಇವತ್ತು ಈ ರಾಜ್ಯದಲ್ಲಿ ಬದುಕಬೇಕಾಯ್ತು. ಅದಕ್ಕೋಸ್ಕರ ಒಂದುಗೂಡಕ್ಕೆ ಎಲ್ಲ ಇವತ್ತು ಬಂದು ಎಲ್ಲ ಒಂದುಗೂಡಿ ಏನು ಬೆಂಗಳೂರಲ್ಲಿ ಅಧಿವೇಶನ ನಡೀತೈತೆ ಅಲ್ಲಿಗೆ ನಾವು ಎಚ್ಚರಿಕೆ ಕೊಡೋಕ್ಕೆ ಇವತ್ತು ಒಂದುಗೂಡ್ದು. ಇವತ್ತೇನಪ್ಪ ಅಂತಂದರೆ ಸರ್ಕಾರಗಳು ಈ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಇವರೆಲ್ಲ ರಾಜ್ಯದ ರೈತರಿಗೆ ಮೋಸ ಮಾಡ್ಕೊಂಬಂದಂಥ ಜನಗಳು. ಇವು ಪಕ್ಷ ಆಗಲಿ ನಾವು ರೈತರು ಪರ ಇದೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ನೆಚ್ಕೊಂಡು ಕೂಡ ನಿಮ್ಗೆ ನ್ಯಾಯ ಸಿಗುತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಇನ್ನವರೆಗೂ ಎಲ್ಲ ಪಕ್ಷಸ್ಥರು ರಾಜ್ಯದ 3 ಪಕ್ಷಸ್ಥರುವೆ ಪ್ರಮಾಣ ಮಾಡಬೇಕು ಅಂದರೆ ಈ ಹೆಸರು ಟವಲ್ನ ಹೆಗ್ಲ ಮೇಲೆ ಹಾಕ್ಕೊಂಡು ಪ್ರಮಾಣ ಮಾಡ್ತಾವ್ರೆ. ಫಸ್ಟ್ ಅವ್ರಿಗೆ ಹೇಳ್ತೀವಿ, ಹಸಿರನ್ನ ಹಾಕೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ರೈತರ ಪರವಾಗಿ ಇಲ್ಲ ಅಂದಮೇಲೆ ರೈತರ ಜೊತೆ ಬರೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿರಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನಿವತ್ತು ಈ ರಾಜ್ಯದಲ್ಲಿ ರೈತ ಸಂಘ ಅಂದರೆ ಒಂದು ಗಟ್ಟಿಯಾದಂಥ ಒಂದು ಸಂಘಟನೆಗಳು ಏನಿವತ್ತು ರಾಜ್ಯಕ್ಕೆ ಸಂದೇಶ ಕೊಡೋಕ್ತೀವಿ ಅಂದರೆ ಸುಮಾರು ರಾಜ್ಯದ ಅಧ್ಯಕ್ಷಗಳು ಅಂತ ಉತ್ತರ ಕೊಡೋರು. ಇವತ್ತು ನಾವು ಎಲ್ಲ ರೈತರುಗಳು ಒಂದಾಗಿ ನಾವು ಸೇರಿದ್ದೀವಿ ಅಂದ್ರೆ ಕಾರಣ ನಮ್ಮ ಹರಳಾಪುರ ಮಂಜೇಗೌಡರು ರಾಜ್ಯಾಧ್ಯಕ್ಷರೇ ಕಾರಣ. ಇವತ್ತು ಅವರಿಂದ ನಾವೆಲ್ಲ ಒಂದು ಸೇರ್ಪಡೆಯಾಗಿದ್ದೀವಿ. ನಾವೆಲ್ಲ ಒಂದು ರಾಜಕೀಯ ಆಗ್ಬಿಟ್ಬಿಟ್ಟು ನಾವು ರೈತರುಗಳಲ್ಲಿ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ಏನಂದರೆ ಈ ಕಳ್ಳರುಗಳಿಗೆಲ್ಲ ನೋಡಿ ಯಾರು ದೊಡ್ಡ ಕಳ್ಳರು ಮತ್ತು ದೊಡ್ಡ ರೌಡಿಗಳು ಯಾರು ವಿಧಾನಸೌಧ ಒಳಗಡೆ ಕುತ್ಕೊಂಡು ಕಚ್ಚಾಡ್ತವ್ರೆ ನೋಡಿ. ಇವರೇ ದೊಡ್ಡ ಕಳ್ಳರು, ಇವರೇ ದೊಡ್ಡ ರೌಡಿಗಳು. ನನಗೆ ಹೆಣ್ಣು ಕೊಡ್ತಿಲ್ಲ, ನಾನು ರೈತ ಅಂತ ಹೇಳಿ ಅರ್ಜಿ ಕೊಟ್ಟರು. ಇದಕ್ಕೆ ಏನು ಹೇಳ್ತೀರಾ? ಯಾಕೆ ಹಿಂಗೆ ಆಗ್ತಿದೆ? ನೋಡಿ ಸಾಹೇಬ್ರೆ, ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶನ ಒಳ್ಳೆ ಪ್ರಶ್ನೆ ಕೇಳಿರಿ ತಾವುಗಳು. ಇವತ್ತು ನಮಗೆ ಮಾಡ್ತಾ ಇದ್ದೀನಿ, ಯಾಕೆ ಒಳ್ಳೆ ಪ್ರಶ್ನೆ ಕೇಳಿರಿ ತಾವುಗಳು. ರೈತರ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನ ನೋಡ್ಬೇಕು, ಅಧಿಕಾರಿಗಳು ನೋಡ್ಬೇಕು. ರೈತರು ಯಾರಿದ್ದಾರೆ ಅವ್ರು ಎಣ್ಣೆತ್ತರು ಇವತ್ತು ನೋಡ್ಬೇಕಿದೆ. ಇದು ಒಳ್ಳೆ ಪ್ರಶ್ನೆ ಇದೆ. ನೋಡ್ರಿ, ಇಡೀ ರಾಜ್ಯಕ್ಕೆ ಅನ್ನ ಹಾಕಕ್ಕೆ ರೈತರ ಮಕ್ಕಳು ಬೇಕು, ರೈತರ ಮಕ್ಕಳು ಬೇಕು, ನೀರು ಕೊಡೋಕೆ ರೈತರ ಮಕ್ಕಳು ಬೇಕು, ಹಾಲು ಕುಡಿಯೋಕ್ಕೆ ಮಕ್ಕಳಿಗೆ ಹಾಲು ಕುಡ್ಸೋಕ್ಕೂ ಸತ ರೈತರ ಮಕ್ಕಳು ಬೇಕು. ಇಷ್ಟೆಲ್ಲ ಇದ್ಮೇಲೆ ಹೆಣ್ಣು ಕೊಡೋಕೆ ಹಿಂದೆ ಮುಂದೆ ಮಾತಾಡ್ತಾರೆ ಅಂದ್ರೆ ಇವತ್ತು ನೀವೇನು ಕೇಳಿದ್ರೆ ಆ ಪ್ರಶ್ನೆಗೆ ಇವತ್ತು ನಾಳೆ ಒಂದು ದಿವಸ ಯಾರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ದಲೆ, ಯಾರೋ ಡಾಕ್ಟ್ರೋ, ಯಾರೋ ಸಾಫ್ಟ್ವೇರ್ ಇಂಜಿನಿಯರೋ ಯಾರಿಗೆ ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾರೆ, ಇನ್ನು ಕೇವಲ ಅಪ್ಪರ್ದಿಸಿಲ್ಲ, ಇವರೆಲ್ಲ ಬೀದಿ ಬಂದು ವಿಷ ಕುಡಿಬೇಕಾಗುತ್ತೆ. ಈ ಹೆಣ್ಣು ಕೊಟ್ಟರು ಅಷ್ಟೇ ಬಾಯ್ ಪಡ್ಕೊಂಡು ನಾನಿವತ್ತು ಅವನ ಕಂಪ್ಯೂಟ್ರನಿಗೋ ಅವನ ಕಲ್ತೀನಿ ನನಗೋ ಮಣ್ತಿನಿಗೆ ಹೆಣ್ಣು ಕೊಟ್ಬಿಟ್ವಲ್ಲಪ್ಪ. ಮೇಕೆದಾಟು KDBL ವಕ್ಫ್ ಬೋರ್ಡ್ ಈಗ ಅಲ್ಪ ಯೋಚನೆ ಚರ್ಚೆ ನೀಡಲಾಯಿತು. ಮುಂದಿನ ದಿನದಲ್ಲಿ ಬೆಳಗಾಂ ಚಾಲು ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಎಲ್ಲ ರೈತರ ಸಂಘಟನೆಗಳು ಒಂದಾಗಿ ಏಕತೆ, ಜಾಗೃತಿ, ಒಕ್ಕೂಟ ಪ್ರದರ್ಶಿಸಿ ರೈತರು ಒಂದೇ ಎಂದು ಬೆಂಬಲವನ್ನು ಸೂಚಿಸಿದ್ರು. ಯಾವ ಸರ್ಕಾರಗಳು ಯಾರ ಪರವಾಗೂ ಇಲ್ಲ. ಇಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಆ ಸಮುದಾಯ ಈ ಸಮುದಾಯಗಳನ್ನ ಮಾಡಿ ಇವತ್ತು ಆಗ್ತಿರೋ ಒಂದು ವ್ಯವಸ್ಥೆ ಏನಾಗಬೇಕು ಅಂದ್ರೆ ನಮ್ಮ ರೈತರು ಬುದ್ಧಿವಂತರಾಗಬೇಕು, ಸಮುದಾಯನ ತರಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದು ರೈತ ಸಂಘ ಮುಖಾಂತರ ತಮ್ಮಲ್ಲಿ ಇದನ್ನ ಒಂದು ತಿಳಿಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಸರ್ಕಾರದಲ್ಲಿ ನಾವು ಕನಕಪುರದಲ್ಲಿ ಮೇಕೆದಾಟಿನ ವಿಚಾರದಲ್ಲಿ ಪಾದಯಾತ್ರೆ ಮಾಡಕ್ಕೆ ಹೋದಾಗ ಆಗ ಬೊಮ್ಮಾಯಿ ಸರ್ಕಾರ ಇತ್ತು.
DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮೇಕೆದಾಟಿಗೆ ರೈತರು ಪಾದಯಾತ್ರೆ ಮಾಡ್ತಾರೆ ಅಂದ್ಬಿಟ್ಟು ತಾವು ಬಂದ್ರಲ್ಲ ಪಾದಯಾತ್ರೆ ಮಾಡೋಕ್ಕೆ ಮಾನ್ಯರು. ನಿಮ್ಮ ಪಾದಯಾತ್ರೆ ಮಾಡಿಬಿಟ್ಟು ನೀವು ಸರ್ಕಾರನೂ ಅಧಿಕಾರ ಹಿಡಿದ್ರಲ್ಲ, ಮೇಕೆದಾಟಿ ಯಾಕೆ ಕಟ್ಸಕ್ಕೆ ನಿಮಗೆ ಮೀಟ್ರಿಲ್ವಾ? ಅದನ್ನ ಕೇಳಕ್ಕೆ ವಿಧಾನಸೌಧಕ್ಕೆ ಹೋಗ್ತಾ ಇರೋದು. ಅದಕ್ಕೋಸ್ಕರವಾಗಿ ರೈತರೇ ರಾಜಕೀಯವನ್ನು ಯಾವಾಗ ನಂಜುಂಡಸ್ವಾಮಿಯವರು ವಿಧಾನಸೌಧದ ಅಂತ ಹತ್ತಿದ್ರು, ಅದೇ ರೀತಿ ನಮ್ಮ ರೈತರು ವಿಧಾನಸೌಧ ಅಂತ ಹತ್ತಲೇಬೇಕು. ಥ್ಯಾಂಕ್ ಯು. ಈಗ ಅದಕ್ಕೋಸ್ಕರವಾಗಿ ರೈತರದೇ ಒಂದು ಪಕ್ಷವನ್ನು ಮಾಡಬೇಕು. ಈಗ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಸಂದೇಶ ಎಚ್ಚರಿಕೆಯನ್ನು ಕೊಡಬೇಕಲ್ಲ. ಗಟ್ಟಿ ಹೋರಾಟಗಾರರು ಏನೇನು ಅನುಭವಿಸಿದ್ರು, ಹೆಣ್ಮಕ್ಳು ಒಂದು ಸ್ವಲ್ಪ ಇನ್ಮೇಲೆ ಬರಲೇಬೇಕಲ್ಲ ವಿಧಾನಸೌಧಕ್ಕೆ ಹೋಗ್ಕುವೆ. ಅದಕ್ಕೆ ಅವರು ಒಂದೆರಡು ಮಾತಾಡಿ ಗಟ್ಟಿಗೆ ಹೆಣ್ಮಕ್ಳ ಬಗ್ಗೆ. ಏನು ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ ಬತ್ತೈತಿ. ನೀವು ಕೇಳಿದ್ರಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ. ನಿಜ. ಈಗ ಮಾಧ್ಯಮದ ಮುಖಾಂತರ ಈ ಫೋನ್ಗಳು ಏನೇನು ಈ ವೈಜ್ಞಾನಿಕವಾಗಿ ಬಂದಿದೆ ಅದಕ್ಕೆ ಮಾರೋಗಿದ್ದಾರೆ ನಮ್ಮ ಹಳ್ಳಿ ಹೆಣ್ಮಕ್ಳನ್ನ. ಅಲ್ಲಿ ರೈತರಿಗೆ ನೆಮ್ಮದಿ ಇಲ್ಲ. ಸರ್ಕಾರ ರೈತರಿಗೆ ಸವಲತ್ತು ಕೊಟ್ಟಿದ್ರೆ ರೈತರು ಹೋಯ್ತಾ ಇರಲಿಲ್ಲ, ಹಳ್ಳಿ ಬಿಟ್ಟು ಪಟ್ಟಣ ಸೇರ್ತಾ ಇರಲಿಲ್ಲ. ಪಟ್ಟಣಕ್ಕೆ ಬಂದು ಹೆಣ್ಮಕ್ಳು ಎಲ್ಲ ಶೋಕಿ ಕಲ್ತರು. ಯಾರೇ ಕೇಳಿದ್ರು ಕಾರ್ ಓಡಿಸ್ಲಿ ಸಿಟಿಲಿರಲಿ ಅಂತಾರೆ, ಹಳ್ಳಿಲಿಲ್ಲ. ಆದರೆ ರೈತ ಸಾಹುಕಾರನೇ. ರೈತ ಪ್ರತಿಯೊಬ್ಬರಿಗೂ ಅವನೇ ಯಜಮಾನ. ಯಾಕೆ ರೈತ ಯಾರ್ದಲ್ಲೂ ಬೇಡಲ್ಲ, ಅವನು ಕೊಡೋನೇ ಹೊರತು ಬೇಡಲ್ಲ. ಎಷ್ಟು ಲಕ್ಷ ಸಂಬಳ ತಗೊಳ್ಳೋನು ಲಂಚಕ್ಕೋಸ್ಕರ ಆಸೆ ಪಡ್ತಾನೆ, ಆದರೆ ರೈತ ಆಸೆ ಪಡಲ್ಲ. ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಗೆ ಹೋಗಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಂಥ ಒಂದು ಜನಜಾಗೃತಿ ಕಾರ್ಯಕ್ರಮ ಮೂಡಿಸ್ಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಆ ಕೆಲಸ ಮಾಡ್ತೀವಿ. ಏನು ನಮ್ಮ ರೈತರು ಅವಳೆಷ್ಟೇ ಓದಿರಲಿ, ಡಾಕ್ಟ್ರ್ ಆಗಲಿ, ಇಂಜಿನಿಯರ್ ಆಗಲಿ, ಎಷ್ಟೋ ಹೆಣ್ಮಕ್ಳು ಈಗ ಇದ್ದಾರೆ, ಅದಕ್ಕೆ ರಾಜೀನಾಮೆ ಕೊಟ್ಟು ಹೈನುಗಾರಿಕೆ ಮಾಡ್ತಾವ್ರೆ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಪ ವಿದ್ಯೆ ಕಲ್ತಿರೋರು, ಅಲ್ಪ ಬುದ್ಧಿ ಇರೋರು ಮಾತ್ರ ಈ ಥರ ಮಾಡ್ತಾರೆ. ನೋಡೋಣ ಅಂತಾರೆ. ಆದರೆ ರೈತನೇ ಸಾಹುಕಾರ. ಇದಕ್ಕೆಲ್ಲ ಸರ್ಕಾರನೇ ಚೆಂಗಲ್ ಕಳಿಸಿದ್ದು, ಸರ್ಕಾರನೇ. ನಮಗೆ ರೈತರಿಗೆ ಸರ್ಕಾರ ಸಾಲ ಕೊಡಿ ಅಂತ ನಾವು ಯಾವತ್ತೂ ಬೇಡಲ್ಲ. ನಮ್ಮ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡಿದ್ರೆ ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ ಅಂತ ಒಂದು ಶಕ್ತಿ ನಮ್ಮ ರೈತರಿಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಸಂಘಟನೆ ಜಾಸ್ತಿ ಆಗಬೇಕು, ಹೆಣ್ಮಕ್ಳಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮನೂ ಮಾಡ್ತೀವಿ. ಮುಂದೆ ಏನು ಚಳಿಗಾಲದ ಅಧಿವೇಶನಕ್ಕೆ ನಾವು ಲಕ್ಷಾಂತರ ಜನ ಲಗ್ಗೆ ಹಾಕಿ ನಮ್ಮ ರೈತರ ಅಧಿಕಾರ ಏನಿದೆ ಅದನ್ನು ವಾಪಸ್ ಪಡ್ಕೊಳ್ಳೋಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. KDB ಅನ್ನೋದು ಒಂದು ಬೋರ್ಡ್, ಅದು ಕೂಡ ಅವ್ಯವಹಾರವಾಗಿ ಕೂತಿದೆ. ಇವತ್ತು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದೊಂದು ತಾಲೂಕಿನಲ್ಲಿ 2,000, 3,000, 4,000 ಎಕರೆಗಳನ್ನು ಇದು ಮಾಡ್ತಕ್ಕಂಥದ್ದು. ಆಮೇಲೆ ಈ ಕಡೆ BDA ಮಾಡ್ತಕ್ಕಂಥದ್ದು, ಮೈಸೂರು ಭಾಗ ಅಂತ ಹೋದಾಗ ಮೋಡ ಅಂತ ಮಾಡ್ತಕ್ಕಂಥದ್ದು. ಈ ರೈತರ ಜಮೀನನ್ನು ಕಿತ್ಕೊಳ್ಳೋವಂಥ ಮಟ್ಟಕ್ಕೆ ಈ ಸರ್ಕಾರಗಳು. ಇವತ್ತು ನಮ್ಮ ಭಾಗದಲ್ಲಿ ದೇವನಹಳ್ಳಿ ತಾಲೂಕಲ್ಲಿ ಚನ್ನರಾಯಪಟ್ಟಣ 1000 ದಿವಸ ತಲುಪುವಂಥ ಬಂದಿದೆ. ಧರಣಿ ಕೂತಿದ್ರು ಕೂಡ ಈಗಲೂ ಕೂಡ ಯಾವುದೇ ಥರವಾದ ತೀರ್ಮಾನಗಳನ್ನು ತಗೊಂಡಿಲ್ಲ. ಅದೇ ಕಾಂಗ್ರೆಸ್ನಲ್ಲಿರೋ ಸಿದ್ದರಾಮಯ್ಯನವರೇ ಅಲ್ಲಿಗೆ ಬಂದು ನಾವು ನಮ್ಮ ಪಕ್ಷ ಬಂದ ತಕ್ಷಣ ನಾವು ಅದನ್ನು ತೆರವುಗೊಳಿಸ್ತೀವಿ, ಅದನ್ನು ನಿಮ್ಮ ಡಿನೋಟಿಫಿಕೇಷನ್ ಮಾಡಿಸ್ತೀನಿ ಅಂತಂದರು. ಇದುವರೆಗೂ ಆ ಕೆಲಸಗಳಾಗಿಲ್ಲ. ತಿರ್ಗಾ ಮೇಕೆದಾಟು ಅಂತ ಹೋದಾಗ ಅವರೇ ಪಾದಯಾತ್ರೆಗಳು ಮಾಡಿಬಿಟ್ರು. ಏನು ರೈತ ಸಂಘ ನೀವೇನು ಮಾಡ್ತೀರಾ ನೀವು ಅಂಥೇಳಿ ರೈತ ಸಂಘದ ಒಂದು ಏನು ಪಾದಯಾತ್ರೆ ಏನಿತ್ತು ಅದನ್ನು ಅವ್ರು ಕಾಪಿ ಮಾಡ್ಕೊಂಡು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿ ಎಲ್ಲ ನಂತರ ಕೂಡ ಈ ತಿರ್ಗಾ ಮತ್ತೆ ಅದೇ ಸರ್ಕಾರ ಬಂದರೂ ಕೂಡ ಇವತ್ತಿಗೂ ಕೂಡ ಮೇಕೆದಾಟು ಯೋಜನೆ ಕೈ. ಈ ಸಂದರ್ಭದಲ್ಲಿ ಮೇಲ್ಕೋಟೆಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿದ್ರು ಮತ್ತು ಹಲವರು ರೈತರ ಮುಖಂಡರು ಮಾತನಾಡಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ರು. ಒಂದನ್ನ ನಾನು ಒಪ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲ ಹಿರಿಯರಿದ್ದೀರಿ, ಇಲ್ಲಿ ಎಲ್ಲರಿಗಿಂತ ಕಮ್ಮಿ ಹೋರಾಟದ ಅನುಭವ ನನಗೆ ಇದೆ. ವಾಸ್ತವಾಂಶ ಎಲ್ಲರಿಗಿಂತ ಕಮ್ಮಿ ಹೋರಾಟ ನನಗೆ ಇರುತ್ತೆ. ಅನ್ನೋರು ಹೇಳೋದು ನಾನು ಹೇಳಬೇಕು ಅಂತಲೇ ಸತ್ಯ, ನೀವು ಹೇಳಿದ್ರಿ ಇನ್ನೂ ಒಳ್ಳೇದಾಯ್ತು. ನಾನು ಇಲ್ಲಿ ಬಂದಿರೋಂಥದ್ದು ಶಾಸಕನಾಗಿ ಬಂದಿಲ್ಲ, ನಾನು ಇಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದಿದ್ದೀನಿ. ನಾನು ನಂದಿನಿ ಅವರು ಹೇಳಿದ್ರು ಮಕ್ಕಳು ಬಂದರು ಅದನ್ನ ನಿಲ್ಲಿಸ್ತೀವಿ. ಆದರೆ ಈ ರೈತ ಸಂಘಟನೆಯಲ್ಲಿ ಯಾಕೆ ಅವರು ಜೊತೆಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ನನ್ನ ಜೀವನದಲ್ಲಿ ರೈತ ಸಂಘಟನೆಗೆ ಅಥವಾ ರಾಜಕೀಯಕ್ಕೆ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಚಿಕ್ಕದ್ರಿಂದ ನನ್ನ ತಂದೆಯವರು ನಡ್ಕೊಂಡಂಥ ಏನು ಸಂಘಟನೆಗಳನ್ನು ಹೋರಾಟಗಳನ್ನು ಮಾಡ್ತಾಯಿದ್ರು, ಅದ್ರ ಜೊತೆಗೆ ಇರ್ತಾ ಇದ್ರು ಅಷ್ಟೇ. ಅದರ ಭಾಗವಹಿಸಿ ನಾನೇನು ದೊಡ್ಡ ಮಟ್ಟದಲ್ಲಿ ಯಾವುದೇ ಹೋರಾಟಗಳನ್ನು ನಾನು ಮಾಡಿಲ್ಲ. ನಾವು ರಚನೆ ಮಾಡ್ಕೋಬಾರ್ದು.
ಈಗ ಇಲ್ಲಿರ್ತಕ್ಕಂಥವ್ರು ನಾವೆಲ್ಲ ಹಲವು ನಾಮಗಳು ಭಗವಂತನನ್ನ ಮತ್ತೆ ರಚನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಇವತ್ತೇನು ಚರ್ಚೆ ನಡೀತಾ ಇದೆ. ಇವತ್ತು ನಾವು ಆ ಭಗವಂತನ ಆ ದೇವರನ್ನ ನಾವು ರಚನೆ ಮಾಡಬೇಕೋ ಬೇಡ, ರಚನೆ ಮಾಡಬೇಕಾದ್ರೆ ನಾವೆಲ್ಲ ಒಂದಾಗಬೇಕೋ ಬೇಡ, ಒಂದಾಗಬೇಕಂತೇಳಿ ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರಾಜ್ಯ ಅಧ್ಯಕ್ಷರು ಮತ್ತೆ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಎಲ್ಲ ಬಂದಿದ್ದಾರೆ. ಇದನ್ನೆಲ್ಲ ಒಂದು ಕೂಟ ಏನು ಮಾಡಿದ್ದಾರೆ ಪುಟ್ಟಣ್ಣವರು, ನಮ್ಮ ಬಚ್ಚಿ ರಂಗಸ್ವಾಮಿಯವರು ಇದಕ್ಕೆ ಬದ್ಧತೆಗೆ ರಾಜ್ಯತೆ ನಾವು ಅದಕ್ಕೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ವಿ. ಮುಂದೆ ಒಂದು ಗುರಿ ಏನು ರೈತಸಂಘ ಕಟ್ಟಿದ್ರು ನಮ್ಮ ಪ್ರೊಫೆಸರ್ ರುದ್ರಪ್ಪ ಸುಂದರೇಶ್ವರೆಲ್ಲ ಅವಾಗ ಎಷ್ಟು ಜನ ಇದ್ದರೂ ಪ್ರೊಫೆಸರ್ ಒಬ್ಬರೇ ರಾಜ್ಯಕ್ಕೆ ಆ ಪುಟ್ಟಣ್ಣವರು ಸುತ್ತ ಏನು ಒಟ್ಟಿಗೆ ಇದ್ದಂಥ ಕಾಲದಲ್ಲಿ ಪುಟ್ಟಣ್ಣ ರಾಜ್ಕೊಡ್ದಂಥ ಕಾಲದಲ್ಲಿ ನಮ್ಮಲ್ಲಿ ಹೇಳೋರು ಪುಟ್ಟಣ್ಣ ಹೋಗ್ಬಿಟ್ಟು ಏನು ಮಾಡೋದು. ಪ್ರೊಫೆಸರ್ ಹೇಳಿದರು, ಅಯ್ಯ ಯಾವ ಎಲ್ಲರೂ ಹೋಗಲಿ ಅವರು ಇತಿಹಾಸ ಕಟ್ತಾರೆ, ಇವತ್ತಿನ ನಾಳೆ ಯಾರು ಹೋಗಲ್ಲ, ಯಾಕೆ ಮಾತಾಡ್ತೀರಿ, ಮುಂದಿನ ದಿನಗಳು ಯತ್ನ ಮಾಡಿದ್ದೀರ, ಮುಂದಿನ ದಿನಗಳು ಫಸ್ಟ್ ಯತ್ನ ಮಾಡಿದ್ರು. ಆಮೇಲೆ ಎಲ್ಲೇ ಸರ್ ಓದ್ತಾ ಹಾದಿಯಲ್ಲಿ ಪುಟ್ಟಣ್ಣಿನ ಒಂದು ಶಕ್ತಿ ಆದಮೇಲೆ ಜಗತ್ಸಂಬ ಹೇಳಿದರು, ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲಪ್ಪ ಅವರು ಇವರು ಅಂತ. ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲೇ ಇರ್ಬೋದು ನೋಡಿ, ಪುಟ್ಟಣ್ಣಿನ ಇತಿಹಾಸ ಕಟ್ಟಿದ್ರು. ಇದು ತತ್ವ ಸಿದ್ಧಾಂತದಲ್ಲಿ ರೈತಸಂಘ ಹೋಗ್ತಾ ಇರೋದು. ಯಾಕೆ ನೀನು ಪ್ರೊಫೆಸರ್ ಒಂದು ಕಾಲದಲ್ಲಿ ನೋಡಿ, ಈ ಒಂದು ಸಂದರ್ಭದಲ್ಲಿ ಭಾರತ ಒಂದು ಕೃಷಿ ಪ್ರಧಾನವಾದ ರಾಷ್ಟ್ರ ಅಂತ ಕರೀತಾರೆ. ಅಂದರೆ 62% ಜನ ಹೊಂದಿರತಕ್ಕಂಥ ಜನರು ರೈತರೇ ಆಗಿದ್ದಾರೆ. ಈ ರೈತರು ಸುಮಾರು 1965 ಇಸ್ವಿಯಿಂದ ಪಂಚವಾರ್ಷಿಕ ಯೋಜನೆಗಳು ಹಾಗೂ ಹಸಿರು ಕ್ರಾಂತಿಯ ಮೂಲಕ ಭಾರತದ ಒಂದು ವ್ಯವಸಾಯವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಹಲವಾರು ಯೋಜನೆಗಳನ್ನು ರೂಪಿಸಿದರು. ಆದರೆ ಇತ್ತೀಚಿನ ಸರ್ಕಾರಗಳು ಕೃಷಿ ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿಯಾದ ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ನೇರ ಮಾರುಕಟ್ಟೆ ವ್ಯವಸ್ಥೆ ಸಿಗ್ತಾ ಇಲ್ಲ. ಬೆಳೆದಂಥ ರೈತರು, ನಿಜವಾಗಿ ಬೆಳೆದಂಥ ರೈತರು ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮಧ್ಯವರ್ತಿಗಳು ಮತ್ತು ದಳ್ಳಾಳಿಗಳ ಪಾಲಾಗ್ತಾ ಇದೆ. ಏನು 1994ರಲ್ಲಿ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸೇರಿ ಒಂದು ಗ್ಯಾಟ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡ್ರು. ಆ ಗ್ಯಾಟ್ ಅಗ್ರಿಮೆಂಟ್ ಪ್ರಕಾರ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದಲ್ಲಿ ಮತ್ತೊಂದು ರಾಷ್ಟ್ರದಲ್ಲಿ ತನ್ನ ವ್ಯಾಪಾರ ವ್ಯವಸ್ಥೆಯನ್ನು ಹೆಚ್ಚುಗೊಳಿಸುವಂಥ ಅಧಿಕಾರವನ್ನು ಕೊಟ್ಟರು. ಆದರೆ ಭಾರತದಲ್ಲಿ ಬೆಳೆದಂಥ ಆಹಾರೋತ್ಪಾದನೆ ಕೊರೋನಾ ಸಂದರ್ಭ ಆಗಿರ್ಬೋದು, ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಕೂಡ ಅತ್ಯುತ್ತಮವಾಗಿ ಬೇಕಾಯಿತು. ಇಂಥ ಒಂದು ನಿಟ್ಟಿನ ಪರಿಸ್ಥಿತಿಯಲ್ಲಿ ಭಾರತದ ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಅಗ್ರಿಕಲ್ಚರ್ ಸಿಸ್ಟಮ್ ಏನಿದೆ ಅದನ್ನು ಇವರು ವ್ಯಾಪಾರೋದ್ದೇಶಕ್ಕಾಗಿ ತಮ್ಮ ಬಂಡವಾಳ ಶಾಹಿಗಳು ಬಳಸ್ಕೊಂಡ್ರೆ ಹೊರತು ಮಧ್ಯವರ್ತಿಗಳ ಪಾಲಾಯಿತೆ ಹೊರತು ರೈತರಿಗೆ ಅತ್ಯುತ್ತಮವಾದಂಥ ನೇರ ಬೆಂಬಲ ಬೆಲೆ ಸಿಗಲಿಲ್ಲ. ಹಾಗಾಗಿ ರೈತರು ಇಂದಿನವರೆಗೂ ತಾವು ಹಾಕಿದ ಬಂಡವಾಳ ತೆಗೆಯುವಲ್ಲಿ ವ್ಯವಸಾಯದಿಂದ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ರೈತರಿಗೆ ನೇರ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು. ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಮುಕ್ತ ಮಾರುಕಟ್ಟೆಯ ಮೂಲಕ ರೈತರೇ ನೇರವಾಗಿ ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆ ಸಿಕ್ಕಿದಾಗ ಭಾರತದ ಆರ್ಥಿಕತೆ ಸಬಲತೆಯಾಗುತ್ತೆ, ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಹಾದೇವ್ ಸಾಗರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾನೂನು ಸಲಹೆಗಾರರು ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ವರದಿ ಧರ್ಮೇಂದ್ರ ಕುಟ್ಟಿ, ಬೆಂಗಳೂರು.